ಈ ನೀಟ್ ಎಕ್ಸಾಮ್ ಏನಿದೆಯಲ್ಲ ಡೆಫಿನೆಟ್ಲಿ PU1 PU2 ಎರಡನ್ನ ಓದ್ಬೇಕು ಅವರು. ನೀಟ್ಗೆ ಪ್ರಿಪೇರ್ ಆಗಿಲ್ಲ, ಇವಾಗ ಎದ್ಬಿಟ್ಟು ಜ್ಞಾನೋದಯ ಆಗಿದೆ ಬೋಧಿ ವೃಕ್ಷದ ಕೆಳಗೆ ನಾನು ಇವಾಗಲಿಂದ ಶುರು ಮಾಡ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಕನ್ನಡ. ಅಂಡ್ ಆಲ್ಸೋ ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್, ಸ್ಟ್ರೆಸ್ ತುಂಬಾ ಇರುತ್ತೆ ಅಂಡ್ ಸಮಯ ಇರೋದೆಷ್ಟು 1 ವರ್ಷ. ಇನ್ನೊಂದು ವರ್ಷ ಮ್ಯಾಮ್ ನಾನು ಡ್ರಾಪ್ ಮಾಡ್ಬಿಟ್ಟು ಓದ್ತೀನಿ ಅಂತ ನೀವು ಯೋಚನೆ ಇಟ್ಕೊಂಡಿದ್ರು ಈ ವರ್ಷ ಗಿವ್ ಇಟ್ ಅ ಟ್ರೈ. So this is beyond the limit that you have to do. ಸೊ ನೀಟ್ ಪ್ಲಸ್ ಏನಿದೆ ಮಕ್ಕಳ, ಅದರಲ್ಲಿ ನಿಮ್ಗೆ ಪ್ರೋ ಮೇಲೆ ಪ್ರೋ ಅಲಾಂಗ್ ವಿತ್ ವಾಟ್ ಎವರ್ ಇಸ್ ದೇರ್ ಇನ್ ವಿಜೇತ ಪ್ರೋ, ವಿಚ್ ಮೀನ್ಸ್ ನಿಮ್ಗೆ 1-on-1 ಮೆಂಟರ್ಶಿಪ್ ಸಿಗತ್ತೆ, ನಿಮ್ಗೆ ಏನಪ್ಪಾ ನಮ್ಮ KCET ಕ್ವೆಶನ್ ಬ್ಯಾಂಕ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ ಸಿಗತ್ತೆ, ಹಾಗೂ ಬೋರ್ಡ್ ನ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ ಸಿಗತ್ತೆ. ಸೊ ವಿಜೇತ ಪ್ರೋ ಅಲ್ಲಿ ಏನೇನ್ ಸಿಗತ್ತೆ ಅದ್ರ ಮೇಲೆ ಬೋರ್ಡ್ ಪ್ಲಸ್ KCET ಪ್ಲಸ್ ನೀಟ್ ಇದರ ಜೊತೆಗೆ ನಮ್ಮ 1-on-1 ಮೆಂಟರ್ಶಿಪ್ ಎಲ್ಲ ಇರೋಂತ ಏಕೈಕ ಬ್ಯಾಚು ನಮ್ಮ KCET ನೀಟ್ ಪ್ಲಸ್ ಅಲ್ಟಿಮೇಟ್ ಲೆವೆಲ್ 3. Along with this, they are getting 2 more things ಅಲ್ಲ. This is all in ನಮ್ಮ KCET Pro. Yes. So level 1, level 2. ಇದರೊಟ್ಟಿಗೆ 2 more offerings. What is this? ನೀಟ್ ಟೆಸ್ಟ್ ಸೀರೀಸ್ ಮತ್ತೆ ಸಾಲ್ವ್ ನೀಟ್ PYQs. ಅದು VIP VVIP ಅಂತಂದ್ರೆ ಇದು VVIP ಕೋಟಾ. ಸೊ ಇಲ್ಲಿ ನಿಮಗೆ 1-to-1 ಮೆಂಬರ್ಶಿಪ್ ಸಿಗತ್ತೆ, ನಿಮ್ಮ ನೀಟ್ 2027ಗೂ ಪ್ರಿಪರೇಷನ್ ಆಗೋಗತ್ತೆ. ಸೊ ಎಸ್, ಇವಾಗ ಹೇಳಿ ನನ್ಗೆ 10-on-10 ಫುಲ್ ಟೆನ್ಷನ್ ಅಂತಿದ್ರಲ್ಲ, ಸ್ವಲ್ಪ ಏನಾದ್ರು ಕಡಿಮೆ ಆಯ್ತಾ ಮ್ಯಾಮ್? ಹೌ ಟು ಸ್ಟಡಿ ನೀಟ್ ವಿತ್ PUC, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗಕ್ಕಿಂತ ಕಂದ ಇದನ್ ಮಾಡಿ ಅದಾದ್ಮೇಲೆ ಇಲ್ಲಿ ಹೋದ್ರೆ ಖಂಡಿತವಾಗ್ಲೂ ಈಸಿ ಆಗತ್ತೆ. ನನ್ ಪ್ರಕಾರ ನೀವು ಇದನ್ನ ತಗೊಂಡು ಈ ಟೆಸ್ಟ್ ಸೀರೀಸ್ ಅನ್ನ ಸಾಲ್ವ್ ಮಾಡಿದ್ರೆ ತುಂಬಾ 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 ಹೆಲ್ಪ್ ಆಗತ್ತೆ. ಬಟ್ ಮ್ಯಾಮ್ ಐ ಹ್ಯಾವ್ ಒನ್ ಸ್ಮಾಲ್ ಕನ್ಫೆಷನ್ ಟು ಮೇಕ್ ಹಿಯರ್. ಸೊ ಈ ನೀಟ್ ಎಕ್ಸಾಮ್ ಏನಿದೆಯಲ್ಲ ಡೆಫಿನೆಟ್ಲಿ PU1 PU2 ಎರಡನ್ನ ಓದ್ಬೇಕು ಅವರು. ಅಂಡ್ ಆಲ್ಸೋ ಇಟ್ಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಅಲ್ವಾ? ಸೊ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡೋರು ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಬಿಟ್ಬಿಡ್ತಾರೆ ಪಾಪ. ಸೊ ಅವಾಗ ಸ್ಟ್ರೆಸ್ ತುಂಬಾ ಇರತ್ತೆ ಅಂಡ್ ಸಮಯ ಇರೋದೆಷ್ಟು 1 ವರ್ಷ. ಸೊ 1 ವರ್ಷದಲ್ಲಿ ಅದ್ಭುತವಾಗಿ ಓದಿದ್ರುನು ಈ ನೀಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ಕ್ವಾಲಿಫೈ ಆಗ್ಬೋದು ಆಯ್ತಾ, 320 ಮಾರ್ಕ್ ನಿಮಗ್ ಬಂದ್ರು ನೀವು ಕ್ವಾಲಿಫೈಡ್, ನೀಟ್ ಕ್ವಾಲಿಫೈಡ್ ಆಯ್ತಾ. ಬಟ್ ಪ್ರತಿಯೊಂದು ಕಾಲೇಜ್ ಈಗ ಏಮ್ಸ್ಗೆ ಹೋಗ್ಬೇಕು ಅಂದ್ರೆ 600+ ಇರಬೇಕು ನಿಮ್ಮ ಸ್ಕೋರು, ಅಥವಾ 700+. ಟೋಟಲ್ ಎಷ್ಟು ಬರ್ಬೇಕು ನಿಮ್ಗೆ? 720. ದಿಸ್ ಇಸ್ ಯೋರ್ ಟೋಟಲ್ ಸ್ಕೋರ್. ಸೊ ಇಲ್ಲಿ ಒಂದೊಂದು ಯೂನಿವರ್ಸಿಟಿಗೆ ಅಥವಾ ಕಾಲೇಜಸ್ಗೆ ಬೇರೆ ಬೇರೆ ಕಟ್ ಆಫ್ಸ್ ಇರುತ್ತೆ. ಸೊ ಯು ವಿಲ್ ಡೆಫಿನೆಟ್ಲಿ ಕ್ವಾಲಿಫೈ, ಬಟ್ ಗೆಟ್ಟಿಂಗ್ ಅನ್ ಅಲ್ಟಿಮೇಟ್ ಗುಡ್ ಸ್ಕೋರ್ ಇಸ್ ವೆರಿ ಡಿಫಿಕಲ್ಟ್ ಈ ಸ್ಟೇಜ್ ಅಲ್ಲಿ. ಬಟ್ ಸ್ಟಿಲ್ ಯು ಶುಡ್ ನೆವರ್ ಲೂಸ್ ಹೋಪ್. ಓಕೆ, ಯಾಕೆ ಇನ್ನೊಂದು ವರ್ಷ ಮ್ಯಾಮ್ ನಾನು ಡ್ರಾಪ್ ಮಾಡ್ಬಿಟ್ಟು ಓದ್ತೀನಿ ಅಂತ ನೀವು ಯೋಚನೆ ಇಟ್ಕೊಂಡಿದ್ರು ಈ ವರ್ಷ ಗಿವ್ ಇಟ್ ಅ ಟ್ರೈ. ಯು ವಿಲ್ ನೋ ವೇರ್ ಯು ಆರ್ ಸ್ಟ್ಯಾಂಡಿಂಗ್. ಓಕೆ, ಅಂಡ್ ಫಾರ್ ಪೀಪಲ್ ಹೂ ಆರ್ ರೈಟಿಂಗ್ KCET, ನಿನ್ KCET ಬರೀತಿದ್ಯಾ ಕಂದ, ಇನ್ನೊಂದ್ ಸ್ಟೆಪ್ ತಗೋ, ಜಾಸ್ತಿ ಚಾಲೆಂಜ್ ಮಾಡು. ಓಕೆ ನೋಡೋಣ, ಆದ್ರೆ ಆಗ್ಲಿ, ಇಲ್ಲಾಂದ್ರೆ ಇಲ್ಲ, KCET ಇದೆ ನಮ್ ಕೈಯಲ್ಲಿ ಅಲ್ವಾ? ಸೊ ಇದು ಒಂಥರ ಬ್ಯಾಕಪ್ಗೆ ಬ್ಯಾಕಪ್ ಆಪ್ಷನ್, ಬಟ್ ಸ್ಟಿಲ್ ಇಟ್ ಇಸ್ ವೆರಿ ಗುಡ್. ಸಿಲೆಬಸ್ ಸೇಮ್ ಇದೆ ಮ್ಯಾಮ್. ನಾನೇ ನೀಟ್ ತಗೊಳ್ಳೋ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿದ್ದೆ. ಯಾಕೆಂದ್ರೆ ಮ್ಯಾಮ್ ಮನ್ಸಿಗೆ ತುಂಬಾ ಹತ್ರವಾಗಿರುವಂತ ಎಕ್ಸಾಮು, ಬಹಳಷ್ಟು ಜನ ಪ್ರಿಪೇರ್ ಆಗಿರೋದನ್ನ ನೋಡಿದೀನಿ. ಸೊ ಹಂಗಾಗಿ ಎಸ್, ಐ ಚಾಲೆಂಜ್ ಮೈ ಸೆಲ್ಫ್. ವೆರಿ ಗುಡ್, ವಂಡರ್ಫುಲ್. ಯು ಶುಡ್ ಚಾಲೆಂಜ್ ಯುವರ್ ಸೆಲ್ಫ್. ಇವಾಗ ನಾನು 5 kg ಕಡಿಮೆ ಮಾಡ್ತೀನಿ ಅಂತ ಹೋಗೋದಕ್ಕೂ 20 kg ಕಡಿಮೆ ಮಾಡ್ತೀನಿ ಅಂತ ಹೋಗೋದಕ್ಕೂ ಇಸ್ ಅ ವೆರಿ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳ, 1 ತಿಂಗಳಾದ್ಮೇಲೆ ನಾನು ಫುಲ್ 20 kg ಇಳಿಸ್ಬಿಟ್ಟು ಬಂದ್ಬಿಟ್ರೆ ಎಲ್ಲರಿಗೂ ಮ್ಯಾಮ್ ಏನು. ಸೊ ದಟ್ ಈಸ್ ಹೌ ಯು ಚಾಲೆಂಜ್ ಯುವರ್ ಸೆಲ್ಫ್. ಯು ಶುಡ್ ಗೋ ಬಿಯಾಂಡ್ ಯುವರ್ ಲಿಮಿಟ್ಸ್. ಸೊ ದಿಸ್ ಇಸ್ ಬಿಯಾಂಡ್ ದ ಲಿಮಿಟ್ ದಟ್ ಯು ಹ್ಯಾವ್ ಟು ಡೂ. ಕೆಲವೊಬ್ರು ಮ್ಯಾಮ್ ನೀಟ್ ತಗೊಂಡು 1 year ಅಲ್ಲಿ ಕ್ರ್ಯಾಕ್ ಮಾಡಿ ಅದಾದ್ಮೇಲೆ ಮ್ಯಾಮ್ 600 ಬಂದಿದೆ ಅಂತ ಇಲ್ಲಿ ನಿಂತ್ಕೊಂಡು ಹೇಳಿದ್ರು ಐ ವಿಲ್ ಬಿ ವೆರಿ ಹ್ಯಾಪಿ. ಯು ಕ್ಯಾನ್ ಡೂ ಇಟ್, ಓಕೆ, ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಡೂ ಇಟ್. ಸೊ ಚಾಲೆಂಜ್ ಯುವರ್ ಸೆಲ್ಫ್, ಗೋ ಫಾರ್ ಇಟ್. ಎಸ್, ಕರೆಕ್ಟ್. ಸೊ ಯಾರು KCET ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂಡ್ ನೀಟ್ ಅನ್ನೋ ಒಂದು ಹೆಜ್ಜೆನ್ ತಗೋತೀನಿ ಅಂತ ಅನ್ಕೋತಿದ್ದೀರಾ, KCET ಫುಲ್ ರೆಡಿ ಆಗಿದ್ದೀರಾ ಅಂಡ್ ಸೈಡ್ ಅಲ್ಲಿ ನೀಟ್ ಕೂಡ ರೆಡಿ ಆಗ್ತಿದ್ದೀರಾ, ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಏನಿರತ್ತೆ, ನಮ್ಮ ನೀಟ್ ಟೆಸ್ಟ್ ಸೀರೀಸ್ ಇರತ್ತೆ. ಓಕೆ ನಮ್ಮ ಮಕ್ಳ, ಹಾಗೂ PYQs ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೀವು ಯಾವುದೇ ಎಕ್ಸಾಮಿಗೆ ಎನ್ರೋಲ್ ಆದ್ರೂ ಹಿಂದಿನ ವರ್ಷದ ಪ್ರಶ್ನೆಗಳು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಏನಿದೆ ಅವು ನಿಮ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಟಾಪಿಕ್ಸ್ ಯಾವುದು, ಯಾವ ಟಾಪಿಕ್ಗೆ ಹೆಂಗ್ ರೆಡಿ ಆಗ್ಬೇಕು ಅಂತ
ಎಲ್ಲ ಐಡಿಯಾ ಕೊಡೋದು ನಿಮ್ಮ PYQs ಆಗಿರುತ್ತೆ. ಸೊ ಬೋತ್ ಆಫ್ ದೀಸ್ ಟು ಸಪೋರ್ಟ್ ಯೋರ್ ನೀಟ್ 2027 ಜರ್ನಿ ಅಲಾಂಗ್ ವಿತ್ KCET ಅಂತೂ ಫುಲ್ ಒನ್ ಮೆಂಟರ್ಶಿಪ್ ಎಲ್ಲ ಇರುತ್ತೆ. ಇದ್ರೊಟ್ಟಿಗೆ ನೀಟ್ಗೆ ನಿಮ್ಗೆ ಒಂದು ಪುಷ್ ನ ಕೊಡಕ್ಕೆ ನಮ್ಮ ಟೆಸ್ಟ್ ಸೀರೀಸ್ ಗಳನ್ನ ಮಾಡ್ತಿದೀವಿ, ಅಂಡ್ ದಟ್ ಇಸ್ ದೇರ್ ಇನ್ ಯೋರ್ ನೀಟ್ ಪ್ಲಸ್ ಲೆವೆಲ್ 3 ಆಫ್ ಅವರ್ ವಿಜೇತ. ಮ್ಯಾಮ್ ಇಲ್ಲಿ 3 ವಿಷಯ ಹೇಳ್ಬಿಡ್ತೀನಿ ನಾನು. ಮ್ಯಾಮ್ ನೀಟ್ ವೆನ್ ವಿಲ್ ನೀಟ್ ಎಕ್ಸಾಮ್ ಬಿ ಕಂಡಕ್ಟೆಡ್ ಅಂತ. ನಿಮ್ಮ ಬೋರ್ಡ್ ಎಕ್ಸಾಮ್ ಅರೌಂಡ್ ಮಾರ್ಚ್ ಅಲ್ಲಿ ಇರುತ್ತೆ. ನಿಮ್ಮ KCET ಎಕ್ಸಾಮ್ ಅರೌಂಡ್ ಮಿಡ್ ಏಪ್ರಿಲ್ ಟು ಎಂಡ್ ಆಫ್ ಏಪ್ರಿಲ್ ಅಲ್ಲಿ ಇರುತ್ತೆ. ದಿಸ್ ವಿಲ್ ಬಿ ಇನ್ ಮೇ. ಇನ್ಫ್ಯಾಕ್ಟ್ ಈ ಮೇ 3ನೇ ತಾರೀಕು ನಿಮ್ಮ ನೀಟ್ 2026 ಎಕ್ಸಾಮ್. ಸೊ ನಿಮ್ಮ ಸೀನಿಯರ್ಸ್ ಎಲ್ಲ ಈಗ ಮೇ 3ನೇ ತಾರೀಕು ಎಕ್ಸಾಮ್ ಅನ್ನ ಬರೀತಾರೆ. ಸೊ ಈ ಗ್ಯಾಪ್ ಏನಿದೆಯಲ್ಲ ತುಂಬಾ 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 ಕಡಿಮೆ ಇರೋದ್ರಿಂದಾನೇ ನಿಮಗೆ ಬಹಳಷ್ಟು ಕಷ್ಟ ಆಗೋದು. ಅದು ಒಂದು ವಿಷಯ. ಇನ್ನೊಂದು ವಿಷಯ, PUC ಫಿಸಿಕ್ಸ್ ಇಸ್ ಈಸಿ ಆರ್ ಡಿಫಿಕಲ್ಟ್. ನನ್ನ ಕೇಳಿದ್ರೆ ಎನಿ ಫಿಸಿಕ್ಸ್ ಇಸ್ ಡಿಫಿಕಲ್ಟ್. PU1 ಸ್ಟೂಡೆಂಟ್ ಅನ್ಸುತ್ತೆ ಇದು ನಿಮ್ಗಲ್ಲ ಕಂದ, ಇದು PU2 ಸ್ಟೂಡೆಂಟ್ ಗೆ ದಯವಿಟ್ಟು ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಅಂಡ್ ಈ ಪ್ರೈಸಿಂಗ್, ಸಾರಿ ವರ್ಷ ಟು ಗಿವ್ ಕ್ಲಾರಿಟಿ, ಈ ಪ್ರೈಸಿಂಗ್ 6999 ಏನಿದೆ ಇದು ಫ್ರೆಶ್ ಆಗಿ ನೀವು ಎನ್ರೋಲ್ ಆಗಿಲ್ಲ ವಿಜೇತಾಗೆ, ಇವಾಗ ಹೊಸದಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ 6999 ಕೊಡ್ಬೇಕಾಗುತ್ತೆ. ಇಫ್ ಯು ಆರ್ ಆಲ್ರೆಡಿ ಎನ್ರೋಲ್ ಟು ವಿಜೇತ ಇಂಟಿಗ್ರೇಟೆಡ್ ಕ್ಲಾಸಸ್ ನೆಲ್ಲ ಅಟೆಂಡ್ ಮಾಡ್ತಿದ್ದಾರಾ ಅಂದ್ರೆ ಕೇವಲ 2500 ಅಲ್ಲಿ ನಿಮ್ಗೆ ನೀಟ್ ಪ್ಲಸ್ ನ ಅಪ್ಗ್ರೇಡ್ ಸಿಗತ್ತೆ. ನೀಟ್ ಮೆಂಟರ್ಶಿಪ್ ಅಂತ ಕೇಳ್ತಿದ್ದಾರೆ, ಇದನ್ನೆಲ್ಲ ಕ್ಲಾರಿಫೈ ಮಾಡ್ಬಿಡ್ತೀನಿ. ನೀನ್ 1-on-1 ಸೆಷನ್ ಅಲ್ಲಿ ಕೂತಾಗ ನೀನ್ ನೀಟ್ ಬಗ್ಗೆ ಕೇಳಿದ್ರು ನಾನು ಹೇಳ್ಕೊಡ್ತೀನಿ, KCET ಬಗ್ಗೆ ಕೇಳಿದ್ರು ನಾನು ಹೇಳ್ಕೊಡ್ತೀನಿ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ 1-on-1 ಮೆಂಟರ್ಶಿಪ್. ಹಂಗ ಹೇಳಕ್ಕಾಗತ್ತಾ? ಇಲ್ಲೊಂದ ಇದು ನೀಟ್ ಎಕ್ಸಾಮ್ಗೆ ನಾನು. ಸೊ ಮೆಂಟರ್ಶಿಪ್ ಇಸ್ ಫಾರ್ ಬೋತ್, ಎಲ್ಲ ಎಕ್ಸಾಮ್ಗೂ. ಫಸ್ಟ್ ಆಫ್ ಆಲ್ ನಿನಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಅದೆಲ್ಲ ಸಾಲ್ವ್ ಮಾಡ್ಕೊಡ್ತೀವಿ, ಟೆನ್ಷನ್ ತಗೊಳ್ಬೇಡಿ. ಸೊ ಎಸ್, ಇನ್ನೊಂದು ಕೇಳ್ತಾರೆ 650+++ ಸ್ಕೋರ್ ಅಂತ. ಇಲ್ಲ ಕಂದ, 650+++ 720. ನೀಟಲ್ಲಿ ಯಾರು ಔಟ್ ಆಫ್ ಔಟ್ ತಗೊಳೋದಿಲ್ಲ. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಈ ಸಪೋರ್ಟ್ ಏನಿದೆಯಲ್ಲ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಆಲ್ರೆಡಿ ನೀವೇ ಓದ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಮಾಕ್ ಟೆಸ್ಟ್ ಕೊಡಿ, ಗೊತ್ತಾಗತ್ತೆ ನಿಮ್ಗೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 450 ಏನೋ ಸ್ಕೋರ್ ಮಾಡ್ತಿದ್ದೀರಾ. ಈ ಬ್ಯಾಚ್ ತಗೊಂಡ್ರೆ ಯು ವಿಲ್ ಗೋ ಟು 550, 560. ಸೊ ಆತರ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಟ್ರೇಟ್ ಕಣ್ ಮುಚ್ಕೊಂಡು ಹಿಂಗ್ ಕಂಟೆಕ್ 650 ನೀಟ್ ಅಂದ್ರೆ ಆಗೋದಿಲ್ಲ. ಸೊ ಸ್ಲೋ ಇಂಪ್ರೂವ್ಮೆಂಟ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈ ಬ್ಯಾಚ್ ನ ಜಾಯಿನ್ ಆದ್ರೆ ನನ್ಗೆ 650+ ಸ್ಕೋರ್ ಮಾಡಬಹುದಾ ಇಸ್ ವಾಟ್ ಪ್ರಸನ್ನ ಇಸ್ ಆಸ್ಕಿಂಗ್. ನೀವು ನೀಟ್ಗೆ ಪ್ರಿಪೇರೇ ಆಗಿಲ್ಲ, ಇವಾಗ ಎದ್ಬಿಟ್ಟು ಜ್ಞಾನೋದಯ ಆಗಿದೆ ಬೋಧಿ ವೃಕ್ಷದ ಕೆಳಗೆ ನಾನು ಇವಾಗ್ಲಿಂದ ಶುರು ಮಾಡ್ತೀನಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಕಂದ. ನೀವು KCETಗೆ ನೀಟ್ಗೆ ಪ್ರಿಪೇರ್ ಆಗ್ತಾ ಬಂದಿದ್ದೀರಾ PU1 ವರ್ಷದ ಪೂರ್ತಿ ಅಂದ್ರೆ, ಫಸ್ಟ್ PUC ಅಲ್ಲಿ ಪೂರ್ತಿ ಅಂದ್ರೆ, ದೆನ್ ಇದು ಖಂಡಿತವಾಗಿಯೂ ಇಟ್ ಕ್ಯಾನ್ ಗಿವ್ ಯು ಅ ವೆರಿ ಗುಡ್ ರ್ಯಾಂಕಿಂಗ್. ಓಕೆ ಮ್ಯಾಮ್, ಎನಿ ಡಿಸ್ಕೌಂಟ್ ಅಂತ ಕೇಳ್ತಿದ್ದಾರೆ ಕಂದ. ಮತ್ತೆ ಹೇಳ್ದಂಗೆ ವಿಜೇತ ಅಲ್ಲಿ ನಿಮ್ಗೆ ಆಲ್ರೆಡಿ ಡಿಸ್ಕೌಂಟ್ ಸಿಕ್ಕಿದೆ, ಆಯ್ತಾ. ವಿಜೇತ ಪ್ರೈಸಿಂಗ್ ಇದ್ದಿದ್ದು 5499 ರೂಪಾಯಿ. ಅದ್ರಲ್ಲಿ ನಿಮ್ಗೆ ಡಿಸ್ಕೌಂಟ್ ಕೊಟ್ಟು ನಿಮ್ಗೆ ವಿಜೇತ ಬೇಸಿಕ್ ಪ್ಯಾಕೇಜ್ ಏನಿದೆ ಸಿಕ್ಕಿದೆ. ಇವಾಗ ಇದು ಕೇವಲ 2500ಗೆ ಯು ಗೆಟಿಂಗ್ KCET ಅಂಡ್ ನೀಟ್ 1-on-1 ಮೆಂಟರ್ಶಿಪ್. ಯು ಗೆಟಿಂಗ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ಸ್ ಫಾರ್ KCET, ಯು ಗೆಟಿಂಗ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ ಫಾರ್ ಬೋರ್ಡ್ ಎಕ್ಸಾಮ್ಸ್, ಯು ಗೆಟಿಂಗ್ ನೀಟ್ ಟೆಸ್ಟ್ಸ್, ಮತ್ತೆ ಯು ಗೆಟಿಂಗ್ ಸಾಲ್ವ್ಡ್ PYQs ಫಾರ್ ನೀಟ್. ಯು ಗೆಟಿಂಗ್ 5 things in 2500 ಡಿವೈಡೆಡ್ ಬೈ 5 ಅಂದ್ರೆ ನಿನ್ಗೆ 500 ರೂಪಾಯಿಗೆ ಒಂದು ಆಫರಿಂಗ್ ಸಿಗ್ತಿದೆ. ಒಂದು ಮೆಂಟರ್ಶಿಪ್ ನಿನ್ಗೆ ಎಲ್ಲೂನು 500 ರೂಪಾಯಿಗೆ ಸಿಗಲ್ಲ ಒಂದ್ ವರ್ಷಕ್ಕೆ ಕಂದ. ಅದನ್ನು ಅಂತೂ ಬರ್ಕೊಡ್ತೀವಿ ನಾವು. ಓಕೆ, ನಮ್ಮನ್ನೇ ಕ್ಲಾಸ್ ಕರೆದ್ರು ನಾವು ಹೋಗಲ್ಲ. ಓಕೆ, ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀಟ್ ಟೆಸ್ಟ್ ಯಾಕೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಸಿಲೆಬಸ್ ಕಾಮನ್ ಇದೆ ಮಕ್ಕಳ. ಬೋರ್ಡ್ KCET ನೀಟ್ಗೆ ಕಾಮನ್ ಸಿಲೆಬಸ್ ಇದೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಫ್ಕೋರ್ಸ್ ನೀಟ್ಗೆ. ಬಟ್ ಅದನ್ನ ಆನ್ಸರ್ ಮಾಡೋ ರೀತಿ, ಕ್ವೆಶ್ಚನ್ಸ್ ಬರೋ ರೀತಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ತರ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಗೊತ್ತಾಗೋದೇ ಈ ಟೆಸ್ಟ್ ಗಳಿಂದ. ಸೊ ದಿಸ್ ಟೆಸ್ಟ್ ಇಸ್ ದಟ್ ಎಕ್ಸ್ಟ್ರಾ ಫೀಚರ್, ದಟ್ ಎಕ್ಸ್ಟ್ರಾ ವೆಪನ್ ವಿತ್ ವಿಚ್ ಯು ಕ್ಯಾನ್ ಬೂಸ್ಟ್ ಯೋರ್ ನೀಟ್ ಸ್ಕೋರ್. ಇಟ್ಸ್ ನಾಟ್ ಓನ್ಲಿ ದ ಸಿಲೆಬಸ್. ಸೊ ಇಲ್ಲಿ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದರ ಜೊತೆಗೆ ಈಗ ಹೇಗೆ ತಗೊಳ್ಳೋದು ಅಂತ ನೋಡ್ಕೊಂಡ್ಬಿಡೋಣ. ಮ್ಯಾಮ್, ನೀಟ್ ಪ್ಲಸ್ ತಗೊಂಡ್ರೆ ಸಾಕಲ್ವಾ? ಪ್ರೋ ಅದ್ರಲ್ಲೂ ಪಾಯಿಂಟ್, ಅದೇ ಪಾಯಿಂಟ್ ನೀಟ್ ಪ್ಲಸ್. ಇಫ್ ಯು ಆರ್ ಅ PCMB ಸ್ಟೂಡೆಂಟ್, ನೀಟ್ ಪ್ಲಸ್ ತಗೊಂಡ್ಬಿಟ್ರೆ ಯು ಆರ್ ಸೆಟ್. ಓಕೆ, ಇಫ್ ಯು ಆರ್ KCET ಸ್ಟೂಡೆಂಟ್ ಅಂದ್ರೆ ಎಂಜಿನಿಯರಿಂಗ್ ಮಾಡಬೇಕು, CS ತಗೊಂಡಿದೀನಿ ಅನ್ನೋ ಮಕ್ಕಳಿಗೆ ವಿಜೇತ ಪ್ರೋ ಅನ್ನ ತಗೊಂಡ್ರೆ ಯು ಆರ್ ಗೆಟಿಂಗ್ ಆಲ್ ದ ಬೆನಿಫಿಟ್ಸ್. ಎಸ್, ಇದೆಲ್ಲೋ ಸ್ವಲ್ಪ ಮಾತು ಕೇಳೋಣ ಮ್ಯಾಮ್ ಅವಾಗ. ಇಲ್ಲಿ ಚೆನ್ನಾಗಿ. ಓಕೆ, ಗ್ರೇಟ್ ಮಕ್ಳ. ಇಲ್ಲಿ ನೋಡಿ, ಪ್ರಸನ್ನ ಅವ್ರು ಕೇಳಿದ್ರು ನಾನು ಯಾವ ವಿಜೇತ ತಗೊಂಡಿಲ್ಲ ಅಂತ. ಕಂದ, ನೀನು ಬರೀ ವಿಜೇತ ತಗೋತೀಯ ಅಂದ್ರೆ 4499 ರೂಪಾಯಿಗಿದೆ. ವಿಜೇತ
ಪ್ರೋನ ತಗೋತೀರಾ ಅಂದ್ರೆ 5999 ಇದೆ ಅಂಡ್ ನೀಟ್ ಪ್ಲಸ್ ನ ತಗೋತೀರಾ ಅಂದ್ರೆ 6999. ಯು ಕ್ಯಾನ್ ಮೆಸೇಜ್ KCET-PU2 to 9611 ನಂಬರ್ ರೈಟ್ ಅವೇ, ಅಥವಾ ಪಿನ್ಡ್ ಕಾಮೆಂಟ್ ಏನಿದೆ ಅದನ್ನ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ಎನ್ರೋಲ್ ಆಗಿರೋರು ಹೇಗೆ ಮ್ಯಾಮ್ ಅದೇ ಸ್ಲೈಡ್ ವಾಪಸ್ ಹೋಗ್ಬಿಡ್ತೀರಾ? ಒಂದೇ ಒಂದು ಇನ್ಫೋ ಕೊಡ್ತೀನಿ. ಇದೇನಾ? ಅಲ್ಲ, ದ ನೆಕ್ಸ್ಟ್ ಒನ್ ಮ್ಯಾಮ್. 10 minutes ಅಲ್ಲಿ ಕ್ಲಾಸ್ ಇದೆ. ಎಸ್, ಐ ವಿಲ್ ಫಿನಿಶ್ ಬಿಫೋರ್ ದಟ್. ಜಸ್ಟ್ ಒನ್ ಮೋರ್. ಸೊ ಇಲ್ಲಿ ಆಲ್ರೆಡಿ KCET ಬ್ಯಾಚ್ ಅವರಿಗೆ ದಿಸ್ ಇಸ್ ಪ್ಲಸ್ 1500 ದಟ್ ನೀವು ಪೇ ಮಾಡ್ಬೇಕಾಗಿರೋದು. ಆಲ್ರೆಡಿ KCET ಇರೋರು ಅಂದ್ರೆ ವಿಜೇತಾ ಸ್ಟೂಡೆಂಟ್ಸ್ ಇಲ್ಲಿ 2500 ಎಕ್ಸ್ಟ್ರಾ ಪೇ ಮಾಡ್ಬೇಕು. ಇದು ಅರ್ಥ ಆಗಿದ್ಯಾ? ಆಲ್ರೆಡಿ ನೀವು ಈ ಬೇಸಿಕ್ ಪ್ಲಾನ್ ಅನ್ನ ತಗೊಂಡಿದ್ದೀರಾ, ಸೊ ನೀವು ಪೇ ಮಾಡ್ಬೇಕಾಗಿರೋದು 1500 ಪ್ರೋ ಬೇಕು ಅಂತಂದ್ರೆ 2500 ನೀಟ್ ಪ್ಲಸ್ ಬೇಕು ಅಂದ್ರೆ. ಮ್ಯಾಮ್ ಪಟ್ ಅಂತ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಹೇಗ್ ತಗೋಬೇಕು ಮ್ಯಾಮ್. ನೀಟ್ ಪ್ಲಸ್ ತಗೊಂಡ್ರೆ ಸಾಕಲ್ವಾ? ಪ್ರೋ ಅದ್ರಲ್ಲಿ ಇನ್ಕ್ಲೂಡ್ ಆಗಿರತ್ತಲ್ವಾ ಅಂತ ನಂಗೆ ಕರೆಕ್ಟ್ ಕರೆಕ್ಟ್. ಎಸ್, ಓಕೆ. ಸೊ ವಿಲ್ ಟೀಚ್ ಯು ಹೌ ಟು ಎನ್ರೋಲ್ ಮಕ್ಳ. ಫಸ್ಟ್ ಓಕೆ, ನೀವು ಆಲ್ರೆಡಿ ಎನ್ರೋಲ್ ಆಗಿದ್ದೀರಾ ವಿಜೇತಾಗೆ ಅಂದ್ರೆ ನಿಮ್ಮ ಆಪ್ ನ ಬೈ ನೌ ಸೆಕ್ಷನ್ ಏನಿದೆ ಅದರಲ್ಲಿ ನಿಮ್ಗೆ ಅಪ್ಗ್ರೇಡ್ ಆಪ್ಷನ್ ಕಾಣುತ್ತೆ. ಕ್ಯಾನ್ ಯು ಗಿವ್ ಅಸ್ ಅ ಥಮ್ಸ್ ಅಪ್? ನಿಮ್ಮ ಆಪ್ ನಲ್ಲಿ ಅಪ್ಗ್ರೇಡ್ ಆಪ್ಷನ್ ಕಾಣ್ತಿದೆ ಅಂದ್ರೆ ನೀವು ನೋಡಿದೀರಾ ಅಂದ್ರೆ ಥಮ್ಸ್ ಅಪ್ ನ ಕೊಡಿ ದಯವಿಟ್ಟು. ಫಾಸ್ಟ್ ಮ್ಯಾಮ್ ಅಂತಿದ್ದಾರೆ. ಎಸ್. ಸೊ ಅಪ್ಗ್ರೇಡ್ ಬಟನ್ ಏನಿದೆ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಬೈ ನೌ ಸೆಕ್ಷನ್ ಬಟನ್ ಕಾಣುತ್ತೆ. ಬೈ ನೌ ಪೇಜ್ ಪಾಪ್ ಅಪ್ ಆಗತ್ತೆ. ಓಕೆ, ಥಮ್ಸ್ ಅಪ್ ಕೊಡ್ತಿದ್ದಾರೆ ಗಂಗೋತ್ರಿ, ಜಿಯಾ, ಚೈತ್ರ ಅವರೆಲ್ಲ. ಸೊ ಅಪ್ಗ್ರೇಡ್ ನ ಪ್ರೆಸ್ ಮಾಡಿ ಮಕ್ಳ, ಬೈ ನೌ ನ ಪ್ರೆಸ್ ಮಾಡಿ, ದೆನ್ ಗೋ ಟು ಪ್ರೆಸೀಡ್ ಟು ಚೆಕ್ ಔಟ್. ಮ್ಯಾಮ್ ಒಂದ್ ನಿಮಿಷ, ಇಲ್ಲಿ ಪ್ರೋ ತಗೊಂಡ್ರೆ 1500 ಕಾಣುತ್ತೆ. ಇಲ್ಲಿ ಒಂದ್ ಸಣ್ಣ ಆರೋ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೀಟ್ ಪ್ಲಸ್ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ? 2500 ಆಗುತ್ತೆ. ಫೀಸ್ ಕಾಸ್ಟ್ಲಿ ಅಂತ ಪ್ರಸನ್ನ ಗೌಡ ಅವ್ರು ಹೇಳ್ತಿದ್ದಾರೆ. ಕಂದ ನಿಮ್ಗೆ KCET ನೀಟ್ ಕೋಚಿಂಗ್ ಎಲ್ಲೂ ಇದಕ್ಕಿಂತ ಕಡಿಮೆ ಸಿಗಲ್ಲ. ಸೊ ಮೆಸೇಜ್ ಕಳಿಸ್ಬಿಡಿ ದಯವಿಟ್ಟು. ರೈಟ್ ಆಫ್ಟರ್ ನಿಮ್ಮ ನೀಟ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಕ್ಲಿಯರ್ ಆಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಎಷ್ಟು ಕಟ್ಟಬೇಕಾಗುತ್ತೆ, ಅದರಲ್ಲಿ ಇದು ಒಂದು 0.1% ಅಲ್ಲ ಕಂದ. ಸೊ ಡೆಫಿನೆಟ್ಲಿ ಫಾರ್ ಯೋರ್ ಫ್ಯೂಚರ್ ಯು ಕ್ಯಾನ್ ಡೂ ಇಟ್. ಎಸ್. ಸೊ ಇಲ್ಲಿ ಪ್ರೊಸೀಡ್ ಟು ಚೆಕ್ ಔಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಓಕೆ, ಸೊ ಪೇಮೆಂಟ್ ಆಪ್ಷನ್ ಅಲ್ಲಿ ನೀವು UPI ಮೂಲಕ ಮಾಡಬಹುದು, ಅಥವಾ ಕಾರ್ಡಿನ ಮೂಲಕ ಮಾಡಬಹುದು, ಅಥವಾ ವಾಲೆಟ್ ಇನ ಮೂಲಕ ಮಾಡಬಹುದು, ನೆಟ್ ಬ್ಯಾಂಕಿಂಗ್. ಓಕೆ, UPI ಮಾಡ್ಬಿಡಿ, ದಟ್ ಇಸ್ ದ ಬೆಸ್ಟ್. Ma'am, Zia is asking when should I buy right now? Buy it right away so that ಈ ಎರಡೂ ಫೀಚರ್ಸ್ ಏನಿದೆಯಲ್ಲ ಅದ್ ನಿಮ್ಗೆ ಈ ಕೂಡಲೇ ಅನ್ಲಾಕ್ ಆಗ್ಬಿಡತ್ತೆ. ಕ್ವೆಶ್ಚನ್ ಬ್ಯಾಂಕ್ ಆಗಿರ್ಲಿ ಎಲ್ಲ ಆದ್ಮೇಲೆ ದಿಸ್ ಇಸ್ ವಾಟ್ ಯೋರ್ ಸ್ಟಡಿ ಸೆಕ್ಷನ್ ವಿಲ್ ಲುಕ್ ಲೈಕ್. ಒನ್ ಮೆಂಟರ್ಶಿಪ್ ಸೆಷನ್ ಕಾಣುತ್ತೆ, KCET ಕ್ವೆಶ್ಚನ್ ಬ್ಯಾಂಕ್ ಕಾಣುತ್ತೆ, ಬೋರ್ಡ್ ಕ್ವೆಶ್ಚನ್ ಬ್ಯಾಂಕ್ ಕಾಣುತ್ತೆ, ಸ್ಪೆಷಲ್ ಇಂಟ್ರಾಕ್ಷನ್ ಸೆಷನ್ ಇದು ಕೂಡ ಕಾಣುತ್ತೆ. ಬಟ್ ಬರೀ ಪ್ರೋ ತಗೊಂಡಿದ್ದೀರಾ ಅಂದ್ರೆ ಮಕ್ಳ, ನಿಮ್ಮ ನೀಟ್ ಆಪ್ಷನ್ಸ್ ಏನಿದೆ ಇದು ನಿಮ್ಗೆ ಸಿಗಲ್ಲ. ಇಲ್ಲಿ ಬೈ ಅಂತ ಕಾಣಿಸತ್ತೆ. ಓಕೆ, ನೀಟ್ ಪ್ಲಸ್ ನ ತಗೊಂಡ್ರೆ ಸೇಮ್ ಪ್ರೊಸೀಜರ್. ಓಕೆ, ಸೇಮ್ ಪ್ರೊಸೀಜರ್ ಎಕ್ಸೆಪ್ಟ್ ಇಲ್ಲಿ ವಿಜೇತಾ ಬದಲು ಈ ಬಟನ್ ನ ಒತ್ಬಿಟ್ಟು ನೀವು ನೀಟ್ ನ ತಗೋಬೇಕು. ಓಕೆ, ಸೇಮ್ ಪ್ರೊಸೀಜರ್. ಸೊ ಇಲ್ಲಿ 2500 ಅಂತ ಕಾಣಿಸತ್ತೆ ಆಗ. ಓಕೆ, ಆವಾಗ ನಿಮ್ಗೆ ನೀಟ್ ಪ್ಲಸ್ ತಗೊಂಡಿದ್ರೆ ಇದು ಕೂಡ ನಿಮ್ಗೆ ಆಕ್ಸೆಸಿಬಲ್ ಇರತ್ತೆ. ಓಕೆ ಮ್ಯಾಮ್, ವೆನ್ ವಿಲ್ ಇಟ್ ಸ್ಟಾರ್ಟ್ ಅಂತ ಕೇಳ್ತಿದ್ದಾರೆ. ಸೊ ರೈಟ್ ಅವೇ ಅಂದ್ರೆ ನೀವು ನಿಮ್ಮ ಅಪ್ಗ್ರೇಡೇಷನ್ ಅನ್ನ ಮುಗಿಸಿದ ಮೇಲೆ, ಪೇಮೆಂಟ್ ಎಲ್ಲ ಆಗಿದ್ಮೇಲೆ ಈ ಎಲ್ಲಾ ಫೀಚರ್ಸ್ ನಿಮ್ಗೆ ಅನ್ಲಾಕ್ ಆಗುತ್ತೆ. ಅಫ್ಕೋರ್ಸ್ ಪಟ್ಟಂತ ಸೆಷನ್ ಬಂದ್ಬಿಡಲ್ಲ. ಒಂದ್ ಸ್ವಲ್ಪ ನೀವು ಚಾಪ್ಟರ್ 1 ಟೆಸ್ಟ್ ಮುಗಿದ್ಮೇಲೆ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಯು ವಿಲ್ ಹ್ಯಾವ್ ದಿಸ್. ಬಟ್ ಇದೆಲ್ಲ ಅನ್ಲಾಕ್ ಆಗತ್ತೆ. ಓಕೆನಾ ಮ್ಯಾಮ್? 7 minutes ಲೆಫ್ಟ್ ರಿಮೈಂಡರ್ ಕೊಡ್ತಿದ್ದಾರೆ. ಲೆಟ್ಸ್ ಗೆಟ್ ದೆಮ್ ಟು ಟೇಕ್ ಅ ಸ್ಕ್ರೀನ್ ಶಾಟ್ ವರ್ಷ ಮ್ಯಾಮ್, ಸೊ ದಟ್ ಪ್ರಾಸೆಸ್ ಅವ್ರಿಗೆ ಕ್ಲಿಯರ್ ಇರಲಿ. ಎರಡು ಸ್ಕ್ರೀನಿನ ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೂ ಥಮ್ಸ್ ಅಪ್ ನ ಕೊಡಿ ನನ್ಗೆ ದಯವಿಟ್ಟು. ಬೇಗ ಬೇಗ 7 minutes ಅಂದ್ರಿ, ಬೇಗ ಬೇಗ ನೀವೇ ಥಮ್ಸ್ ಅಪ್ ಕೊಟ್ರೆ ಬೇಗ 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 ವಿಲ್ ಫಿನಿಶ್ ಇಟ್. ಜಿಯಾ, ಚೈತ್ರ, ಗಂಗೋತ್ರಿ ಎಲ್ಲ ಥಮ್ಸ್ ಅಪ್ಸ್ ನ ಕೊಟ್ರೆ ವಿ ಕ್ಯಾನ್ ಫಿನಿಶ್ ಇಟ್. ಓಕೆ, ಯಸ್, ಇನ್ನಷ್ಟು ಟೈಮ್ ತಗೊಳ್ಳೋದಿಲ್ಲ. ವಿ ವಿಲ್ ಲೆಟ್ ಯು ಗೋ ಟು ದ ಮ್ಯಾಥ್ಸ್ ಕ್ಲಾಸ್. ಆಫ್ ಕೋರ್ಸ್ ಕಾರ್ತಿಕ್ ಸರ್ ಅಂತೂ ಇನ್ನೂ ಫಾಸ್ಟ್ ಆಗಿ ಹೋಗ್ಬಿಟ್ರು, ನಿಮ್ಗಿಂತ ಮುಂಚೆ ಕೆಳಗಡೆ ಬರ್ತಾರೆ ನನ್ನ ಸ್ಟೂಡೆಂಟ್ಸ್ ಅಂತ. ಎಸ್, ಆಫ್ ಕೋರ್ಸ್, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಮ್ಮ ಜೊತೆಗಿದ್ದು ಇಷ್ಟೊತ್ತು ಕೇಳಿಸ್ಕೊಂಡಿದ್ದಕ್ಕೆ. ಅಂಡ್ ಹರ್ಷಿತಾ ಮ್ಯಾಮ್, ಥ್ಯಾಂಕ್ ಯು ಆಲ್ಸೋ. ಅಂಡ್ ಎಸ್, ಏನಾದ್ರು ಹೇಳೋದಿತ್ತ ಮ್ಯಾಮ್? ಎನಿ ಕ್ಲೋಸಿಂಗ್ ಕಾಮೆಂಟ್ಸ್? ಐ ವುಡ್ ಓನ್ಲಿ ಸೇ, ನಿಮ್ಗೆ ಆಲ್ರೆಡಿ ವಿಜೇತಾ ಜಾಯಿನ್ ಆಗಿ ಇದ್ರ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗ್ತಿದೆ, ಕಾಣಿಸ್ತಿದೆ. ಓಕೆ, ಸೊ ಈ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಪ್ರೋ ಹಾಗೂ ಪ್ಲಸ್ ಇದೆ ಮಕ್ಳ. ಸೊ ದಯವಿಟ್ಟು ಗೋ ಹೆಡ್ ಅಂಡ್ ಎನ್ರೋಲ್ ಟು ದ ಪ್ರೋ ಅಂಡ್ ಪ್ಲಸ್ ಆಫರಿಂಗ್ಸ್. ಅಂಡ್ ಇದನ್ನ ಕೂಡ ಸ್ಕ್ರೀನ್ ಜೋ ಪ್ಲೀಸ್ ಪುಟ್ ದಿಸ್ ಅಪ್. ಎಸ್, ಇದನ್ನ ಕೂಡ ಯಾರು ಪರ್ಚೇಸ್ ಮಾಡಿಲ್ವೋ ಈ ಸ್ಕ್ರೀನ್ ಶಾಟ್ ತಗೊಳ್ಳಿ.
ಏನು ವಾಟ್ಸ್ಆಪಿನಲ್ಲಿ ಮೆಸೇಜ್ ನ ಕಳಿಸಿ ಪ್ರೋ ಪ್ಲಸ್ ವಿಜೆಟಾ ಇಂಟಿಗ್ರೇಟೆಡ್ ಏನು ತಗೊಂಡಿಲ್ಲ ಅಂದ್ರೆ ವಾಟ್ಸ್ಆಪ್ ಕಾಣ್ತಿರೋಂತ ನಂಬರಿಗೆ KCET PU2 ಅಂತ ಮೆಸೇಜ್ ಮಾಡ್ಬೇಡಿ. ಓಕೆ ಮ್ಯಾಮ್ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದಾರೆ ಎವರ್ಗ್ರೀನ್ ಅವರು. ಲಾಸ್ಟ್ ಕ್ವೆಶ್ಚನ್ ಫಾರ್ ಟುಡೇ ಫಾರ್ ಶ್ಯೂರ್. ನೀಟ್ ಪ್ಲಸ್ ಅಲ್ಲಿ ಫಸ್ಟ್ PU ಇನ್ಕ್ಲೂಡ್ ಆಗಿದ್ಯಾ? ಎಸ್ ಆಫ್ ಕೋರ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ PU1 PU2 ಸಿಲೆಬಸ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ಎಲ್ಲಾ ಬ್ಯಾಚಸ್ ಅಲ್ಲಿ ವಿಜೇತಾ ಬೇಸಿಕ್ ಪ್ಲಸ್ ಪ್ರೋ ನೀಟ್ ಪ್ಲಸ್ ಎಲ್ಲಾದ್ರಲ್ಲೂ ನಿಮಗೆ PU1 ಮತ್ತೆ PU2 ಎರಡು ಸಿಲೆಬಸ್ ಅನ್ನ ಕವರ್ ಮಾಡ್ತೀವಿ. ಮ್ಯಾಮ್, ಐ ಶುಡ್ ಟಾಕ್ ಟು ಮೈ ಮದರ್ ಅಬೌಟ್ ನೀಟ್ ಪ್ಲಸ್. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಕಂದ, ನೀನ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಇರತ್ತೆ ನಿನಗೆ ಎಷ್ಟು ಹೌ ಏನು ನಾನು ಹೇಳದಲ್ಲ, ನೀವ್ ಯಾವ ತರ ಚಾಲೆಂಜ್ ಮಾಡ್ಕೋತೀರಾ ನಿಮ್ಮನ್ನ ನೀವು, ಮತ್ತೆ ಎಷ್ಟು ಎಫರ್ಟ್ ಹಾಕ್ತೀರಾ. ನಿಮ್ ಪೇರೆಂಟ್ಸ್ಗೂ ಅನ್ಸ್ಬೇಕು. ಸುಮ್ನೆ ನಾನು ಹೋಗ್ಬಿಟ್ಟು ಅಮ್ಮ ನಾನು ಡಾಕ್ಟರ್ ಆಗ್ತೀನಿ ನಂಗೆ ಕೊಡ್ಸು ಅನ್ನೋದಲ್ಲ. ಅಮ್ಮ ನನಗೆ ಈ ತರ ಇದೆ, ನನಗೆ ಇಷ್ಟು ಆಸೆ ಇದೆ, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ನೀವ ಭರವಸೆ ಕೊಟ್ರೆ ನಿಮ್ ಪೇರೆಂಟ್ಸ್ 1500ಗೆ ಯಾವ ಪೇರೆಂಟು ಇಲ್ಲ ಅಂತ ಹೇಳಲ್ಲ, 2500ಗೂ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ನೀವ್ ಆ ಭರವಸೆ ಕೊಡ್ಬೇಕು, ನಾನು ಎಫರ್ಟ್ ಕೊಟ್ಟು ಕಲಿತೀನಿ ಅಂತ. ನೀವ್ ಅದನ್ನೆಲ್ಲ ಮಾಡ್ತೀರಾ ಅಂತ ನಂಗೆ ಗೊತ್ತು. ಆದಷ್ಟು ಬೇಗ ನಿಮ್ಮನ್ನ ನೀಟ್ ಕ್ಲಾಸಸ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಐ ವಿಲ್ ಸಿ ಯು ವೆರಿ ಸೂನ್. ಬಾಯ್.